ಮತ್ತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ನಿನ್ನೆ ನಡೆದಂಥ ಘಟನೆ ವಿರುದ್ಧ ಒಟ್ಟಾಗಿ ಒಂದಾಗಿ ಭಾರತದ ನಿಲುವು ಜೊತೆಗೆ ಇದ್ದಾರೆ. ಗೌರವಾನ್ವಿತ ನರೇಂದ್ರ ಮೋದಿಜಿ ಇಂಥ ಒಂದು ದುಷ್ಕೃತ್ಯ ಹಿಂದೆ ಪಾಕಿಸ್ತಾನ ಇದೆ ಅಂತ ಹೇಳಿ ಅನೇಕ ಬಾರಿ ಅವರು ಹೇಳಿದ್ರು. ಅನೇಕ ಘಟನೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಇವತ್ತು 1960 ಇಂಡಸ್ ವಾಟರ್ ವ್ಯಾಲಿ ಇಶ್ಯೂ ಏನು ಟ್ರೀಟಿ ಏನಿತ್ತು ಅದನ್ನು ಮುರಿದುಕೊಳ್ಳುವಂಥ ಪ್ರಯತ್ನ ಇರ್ಬೋದು, ವಾಘಾಬಾರ್ಡನ್ನ ಮುಚ್ಚುವಂಥ ಕೆಲಸ ಇರ್ಬೋದು, ಈ ರೀತಿಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಧರ್ಮ ಜಾತಿ ಎಲ್ಲದೂ ಕೂಡ ಮೀರಿ ಈ ರೀತಿಯಂತ ಭಾರತದ ಪ್ರಜೆಗಳ ಮೇಲೆ, ಪ್ರವಾಸಿಗರ ಮೇಲೆ ಈ ರೀತಿಯಂತ ಅಟ್ಯಾಕ್ಗಳು ಪದೇ ಪದೇ ಸಂದರ್ಭದಲ್ಲಿ ಅವತ್ತು ಚರ್ಚೆ ಮಾಡ್ತೀವಿ, ಮರಿತೀವಿ. ಇನ್ನಾದ್ರೂ ಕೂಡ ಒಟ್ಟಾಗಿ ಒಂದಾಗಿ ಭಾರತ ಹಿತದೃಷ್ಟಿಯಿಂದ ಚಿಂತನೆ ಮಾಡೋಂಥ ಒಂದು ಚಿಂತನೆ ಆಗಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಕೆಲವು ವ್ಯಕ್ತಿಗಳು ರಾಜಕೀಯವಾದಂಥ ಹೇಳಿಕೆಗಳನ್ನ, ಕೇಂದ್ರದ ಒಬ್ಬ ನಾಯಕರು ಮೋದಿಜಿಯವರ ಹಿಂದುತ್ವ ಪರವಾದಂಥ ಒಂದು ನಿಲುವು ಈ ರೀತಿಯಂತ ಘಟನೆಗೆ ಕಾರಣ ಆಯಿತು ಅಂತೇಳಿ ಅರ್ಥ ಬರೋ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ ಇಂಥ ಒಂದು ಕೆಟ್ಟ ವ್ಯಕ್ತಿಗಳನ್ನ, ಇದಕ್ಕಿಂತ ಕೆಟ್ಟ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರ್ತಾರೆ ನಮ್ಗೆ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ದಯಮಾಡಿ ತಮ್ಮ ಬಾಯಿಗೆ ಬೀಗ ಹಾಕೊಂಡು ದುಃಖ, ಯಾಕೆಂದ್ರೆ ಕುಟುಂಬನೂ ಕೂಡ ಫೇಸ್ ಮಾಡಿದ್ದಾರೆ. ಗೌರವಿತ ದಿವಂಗತ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲ ಬೇರೆ ಬೇರೆ ವಿಚಾರದ ಬಲಿಯಾಗಿದ್ದಾರೆ. ಅಂತ ಕುಟುಂಬದ ಒಂದು ಪ್ರಜೆಯಾಗಿ ಈ ರೀತಿ ಅಂತ ಹೇಳಿಕೆ ಕೊಡ್ತಾರೆ ಅಂದ್ರೆ ನಿಜವಾಗ್ಲೂ ತಲೆ ತಗ್ಸುವಂತ ವಿಚಾರ ಅಂತ ಹೇಳ್ತೀನಿ. ಏನು ಮೆಸೇಜ್ ಕೊಡಕ್ ಹೋಗ್ತಾ ಇದ್ರೆ ಅದರಿಂದ ಧರ್ಮ ಕೇಳಿ ಏನ್ ಅವ್ರ ಹಿರಿಯ ಬಿತ್ತುದಂತ ಏನು ವಿಚಾರಗಳಿತ್ತು ಅದಕ್ಕೆ ಮತ್ತೆ ಜೀವ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.